ಹಾಯ್ ಫ್ರೆಂಡ್ಸ್, ನಮಸ್ಕಾರ ರೀ ಎಲ್ರಿಗೂ. ಇವತ್ತಿನ ವ್ಲಾಗಿಗೆ ತಮಗೆಲ್ಲ ಸ್ವಾಗತ. ಇದು ಸಂಡೇ ವ್ಲಾಗ್ ಆ್ಯಂಡ್ ಸಂಡೇ ವ್ಲಾಗನ್ನು ಮಾರ್ನಿಂಗಲ್ಲೇ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಂಡ್ ಸಂಡೇ ಸ್ಪೆಷಲ್ ಏನಂದರೆ ದೋಸೆ ಮಾಡಿದ್ವಿ. ಸೊ ಇವಾಗ ನಾನು ದೋಸೆ ಮಾಡ್ತಾ ಇದ್ದೀನಿ. ಎಲ್ರದ್ದು ಟಿಫಿನ್ ಆಯಿತು, ನಂದೇ ಲಾಸ್ಟಲ್ಲಿ ಮಾಡ್ತಾ ಇದ್ದೀನಿ ಇವಾಗ. ಆ್ಯಂಡ್ ಇಲ್ಲಿ ಗೋಲು ಏನು ಹೇಳ್ತಾ ಇದ್ದಾನೆ ಒಂದ್ಸತಿ ಕೇಳಿಬಿಡಿ. ನೀ ಹೇಳೋಣ, ಹೆಂಗೆ ಹೇಳ್ತೀನಿ ಹಾಯ್ ಫ್ರೆಂಡ್ಸ್ ಅನ್ನು. ಹಾಂ ಹಾಂ ಸೊ ಕೇಳಿದ್ರಲ್ಲ ನೋಡಿ, ಗೋಲು ಹೇಗೆ ಮುದ್ದಾಗಿ ಹೇಳ್ತಾ ಇದ್ದಾನೆ ಅಂತ. ಸೊ ಅವನಿಗೆ ನನ್ನ ವಿಡಿಯೋಸ್ ತುಂಬಾ ಇಷ್ಟ, ಡೈಲಿ ನೋಡ್ತಾ ಇರ್ತಾನೆ. ಆ್ಯಂಡ್ ನಾನು ಹೇಗೆ ವ್ಲಾಗನ್ನು ಸ್ಟಾರ್ಟ್ ಮಾಡ್ತೀನಿ ಸೇಮ್ ಅದೇ ರೀತಿ ಅವನು ಕೂಡ ಹೇಳ್ತಾನೆ. ಸೊ ಇವಾಗ ನಾನು ಹೇಳ್ತೀನಿ, ಅತ್ಯ ನೀನು ವಿಡಿಯೋ ಮಾಡು ಅಂತ ಹೇಳ್ದ. ಸೊ ಮಾಡಿದ್ದೀನಿ. ಇಲ್ಲಿ ನೋಡಿ, ಆದ್ಯ ಮತ್ತು ಗೋಲು ನಾನು 3 ಜನ ಸೇರಿ ಇವಾಗ ಟಿಫಿನ್ ಮಾಡ್ತೀವಿ. ಸೊ ದೋಸೆ ಯಾರಿಗೆಲ್ಲ ಇಷ್ಟ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ನಮ್ಮ ಮನೇಲಂತೂ ಎಲ್ಲರೂ ಇಷ್ಟಪಡ್ತಾರೆ. ಸೊ ಸ್ಯಾಟರ್ಡೇ ಸಂಡೇ ಬಂದರೆ ದೋಸೆ ಇಡ್ಲಿ ಬೇಕೇ ಬೇಕು. ಸೊ ಮಕ್ಕಳು ಕೂಡ ತಿಂತಾರೆ, ಹಾಗಾಗಿ ಮಿಸ್ ಮಾಡದೆ ಮಾಡಿರ್ತೀವಿ ಸ್ಯಾಟರ್ಡೇ ಸಂಡೇ ಎಲ್ಲ. ಆ್ಯಂಡ್ ಇಲ್ಲಿ ಅನ್ನ ಕಾರ್ ವಾಶ್ ಮಾಡ್ತಾ ಇದ್ದಾನೆ. ಸೊ ಇವರಿಬ್ರು ಕೂಡ ಇಲ್ಲೇ ಆಟ ಆಡ್ಕೊಳ್ತಾ ಇದ್ದಾರೆ. ಆ್ಯಂಡ್ ಇವತ್ತು ಮಾರ್ಕೆಟ್ ಹೋಗೋದಿತ್ತು, ಬಿಕಾಸ್ ಹಸ್ಬೆಂಡ್ದು ಸ್ವಲ್ಪ ಶಾಪಿಂಗ್ ಇತ್ತು, ಹಾಗಾಗಿ. ಸೊ ಇವಾಗ ರೆಡಿ ಆಗಿಬಿಟ್ಟು ಹೊರಟಿದ್ದೀವಿ. ಸೊ ಇವತ್ತು ಸಂಡೇ ಇರೋದ್ರಿಂದ ತುಂಬಾ ರಶ್ ಇರುತ್ತೆ. ಆ್ಯಂಡ್ ಅಥಣಿಯ ಸಂಡೇ ಮಾರ್ಕೆಟ್ ಹೇಗಿರುತ್ತೆ ಅನ್ನೋದನ್ನು ತಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತೀನಿ, ಬನ್ನಿ. ಸೊ ಫ್ರೆಂಡ್ಸ್, ಹಸ್ಬೆಂಡ್ಗೆ ಸಡನ್ನಾಗಿ ಒಂದು ಎಮರ್ಜೆನ್ಸಿ ಪೇಷಂಟ್ ಬಂತು. ಸೊ ಹಾಗಾಗಿ ಅವರು ಆಫೀಸ್ಗೆ ಹೋದರು. ಸೊ ಇವಾಗ ಮತ್ತೆ ನಾವು ಇಲ್ಲಿ ಪಾರ್ಕಲ್ಲಿ ವೇಟ್ ಮಾಡ್ತೀವಿ ಹಸ್ಬೆಂಡ್ಗೆ. ಸೊ ಇಲ್ಲೇ ಇರಿ ಅಂತ ಹೇಳಿದ್ದಾರೆ. ಸೊ ಇಲ್ಲೇ ಒಳಗಡೆ ಪಾರ್ಕ್ ಇದೆ, ಹೋಗ್ತಾ ಇದ್ದೀವಿ ಇವಾಗ. ಸೊ ನೋಡಿ, ಪಾರ್ಕ್ ಒಳಗಡೆ ಬಂದ್ವಿ. ಜಾಸ್ತಿ ಜನ ಇಲ್ಲ, ಅಲ್ಲಲ್ಲಿ ಒಂದಿಬ್ಬಿಬ್ರು ಕುಂತಿದ್ದಾರೆ ಅಷ್ಟೇ. ಸೊ ಡೈಲಿ ನೋಡಿದರೆ ತುಂಬಾ ರಶ್ ಇರುತ್ತೆ ಈವ್ನಿಂಗ್ ಟೈಮಲ್ಲಿ. ಡೇ ಟೈಮಲ್ಲಿ ಯಾರೂ ಜಾಸ್ತಿ ಪಾರ್ಕಿಗೆ ಬರಲ್ಲ. ಆ್ಯಂಡ್ ಇದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಸಂಬಂಧಿಸಿದಂತಹ ಒಂದು ಪಾರ್ಕು. ಇದರ ಪೂರ್ತಿ ಜವಾಬ್ದಾರಿ ಫಾರೆಸ್ಟ್ ಡಿಪಾರ್ಟ್ಮೆಂಟಿದೆ ಆಗಿದೆ. ಆ್ಯಂಡ್ ಇಲ್ಲಿ ಆಟ ಆಡ್ತಾ ಇದ್ದಾಳೆ ಆದ್ಯ. ಸೊ ಮಕ್ಕಳಿಗೆಲ್ಲ ಇಲ್ಲಿ ಆಟ ಆಡೋಕ್ಕೆ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಮಾರ್ನಿಂಗಲ್ಲಿ ಮತ್ತು ಈವ್ನಿಂಗಲ್ಲಿ ಇಲ್ಲಿ ತುಂಬ ಜನ ವಾಕಿಗೆ ಬರ್ತಾರೆ. ತುಂಬಾ ವಿಶಾಲವಾದಂಥ ಒಂದು ಫಾರೆಸ್ಟಿಗೆ ಸಂಬಂಧಿಸಿದಂಥ ಒಂದು ಉದ್ಯಾನವನ ಅಂತ ಹೇಳಬಹುದು. ಬಟ್ ಇವಾಗ ಸ್ವಲ್ಪ ನೋಡಿ ಈ ಥರ ಆಗಿಬಿಟ್ಟಿದೆ. ಇದು ಮಳೆ ಇಲ್ಲದೆ ಇರೋ ಕಾರಣ, ಇಲ್ಲಾಂದರೆ ತುಂಬಾ ಹಚ್ಚ ಹಸಿರಾಗಿರುತ್ತೆ. ಇದು ಇಲ್ಲಿ ಬರೋದಕ್ಕೆ ತುಂಬ ಖುಷಿ ಆಗುತ್ತೆ, ಬಿಕಾಸ್ ತುಂಬ ದೊಡ್ಡದಾಗಿರೋದ್ರಿಂದ ಆರಾಮಾಗೆಲ್ಲ ತಿರುಗಾಡ್ಬೋದು, ವಾಕಿಂಗ್ ಎಲ್ಲ ಮಾಡ್ಬೋದು. ಈವ್ನಿಂಗ್ ಟೈಮಲ್ಲಿ ಬಂದರೂ ಅಂತೂ ಇಲ್ಲಿ ಮಕ್ಕಳಿಗೆ ಆಟ ಆಡೋಕ್ಕೆ ಯಾವ ವಸ್ತುನೂ ಸಿಗೋದೇ ಇಲ್ಲ, ಅಷ್ಟು ರಶ್ ಇರುತ್ತೆ. ಬಟ್ ಇವಾಗ ನೋಡಿ ಖಾಲಿ ಖಾಲಿ ಇದೆ. ಆ್ಯಂಡ್ ಇಲ್ಲೇ ಮೇಲ್ಗಡೆ ಮತ್ತೆ ಚೆನ್ನಾಗಿದೆ ನೋಡೋದಕ್ಕೆ. ಸೊ ಇವಾಗ ಅಲ್ಲಿ ಹೋಗ್ತಾ ಇದ್ದೀವಿ, ಬನ್ನಿ. ತುಂಬ ದಿನಗಳ ನಂತರ ಈ ಒಂದು ಪಾರ್ಕ್ಗೆ ಬಂದಿದ್ದೀನಿ. ಸೊ ನೋಡಿಬಿಟ್ಟು ತುಂಬಾ ಬೇಜಾರಾಯಿತು. ಸೊ ಸ್ವಲ್ಪ ಮೇಂಟೈನ್ ಮಾಡಬಹುದಿತ್ತು. ಇವಾಗ ನೋಡಿ ಎಷ್ಟು ಡ್ರೈ ಆಗಿದೆ ಎಲ್ಲ, ಗಿಡ ಮರಗಳೆಲ್ಲ ಹೇಗಾಗಿದೆ ಅಂತ. ಸೊ ಮಳೆನೇ ಮುಖ್ಯ ನೋಡಿ, ಮಳೆ ಇಲ್ಲ ಅಂತಂದರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ನಮ್ಮ ಸೈಡಂತೂ ತುಂಬಾ ಬರಗಾಲ ಬರುತ್ತೆ. ಸೊ ಇತ್ತೀಚೆಗಂತೂ ಮಳೆ ಇಲ್ಲ, ಈ ಥರ ಆಗಿದೆ ನೋಡಿ. ಆ್ಯಂಡ್ ಇಲ್ಲಿ ಆದ್ಯ ನೋಡಿ ನಂದು ಫೋಟೋ ವಿಡಿಯೋಸ್ ಎಲ್ಲ ತೆಗಿತಾ ಇದ್ದಾಳೆ.
ಹೇಳಿದರು. ಸೊ ರಿಟರ್ನ್ ಮತ್ತೆ ಹೋಗ್ತಾ ಇದ್ದೀವಿ ಇವಾಗ. ಆ್ಯಂಡ್ ಇಲ್ಲಿ ನೋಡಿ ಒಂದು ಸ್ತಬ್ಧ ಚಿತ್ರವನ್ನು ಮಾಡಿದ್ದಾರೆ, ಎಷ್ಟು ಚೆನ್ನಾಗಿದೆ ಅದು. ಈ ಪಾರ್ಕಲ್ಲಿ ಇದೊಂದು ತುಂಬಾ ಇಂಟ್ರೆಸ್ಟಿಂಗ್ ಆದಂಥ ಒಂದು ಪ್ಲೇಸು. ಸೊ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನೋಡಿ ಇದನ್ನು. ಸೊ ಇವಾಗ ಹಸ್ಬೆಂಡ್ ಕೂಡ ಹೊರಗಡೆ ಬಂದಿದ್ದಾರೆ. ಸೊ ಹೋಗ್ತೀವಿ ಮಾರ್ಕೆಟ್ಗೆ, ತುಂಬಾ ಲೇಟ್ ಆಯಿತು. ಆ್ಯಂಡ್ ಇವಾಗ ಇಲ್ಲಿ ಸ್ವಾಮಿ ಕಲೆಕ್ಷನ್ ಬಂದಿದ್ದೀವಿ. ಸೊ ಹೋಗ್ಬಿಟ್ಟು ಶಾಪಿಂಗ್ ಎಲ್ಲ ಮಾಡಿ ನಂತರದಲ್ಲಿ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಸೊ ಇಲ್ಲಿ ನೋಡಿ ಈ ಕ್ಯಾಪ್ ಎಷ್ಟು ಚೆನ್ನಾಗಿದೆ, ಎಲಿಫೆಂಟ್ ಥರ ಇದೆ ಇದು. ನಂತರ ಇದು ಪಾಂಡಾ. ಸೊ ತುಂಬಾ ಇಂಟ್ರೆಸ್ಟಿಂಗ್ ಆಗಿದ್ವು ಅವೆರಡೂ ಕೂಡ. ಸೊ ಹಾಗಾಗಿ ಕ್ಯಾಪ್ಚರ್ ಮಾಡಿದೆ. ಇವಾಗ ಅಥಣಿಯ ಸಂಡೇ ಮಾರ್ಕೆಟನ್ನು ತೋರಿಸ್ತೀನಿ ಬನ್ನಿ. ಸೊ ಇಷ್ಟೊಂದು ರಶ್ ಇರುತ್ತೆ ನೋಡಿ ಸಂಡೇ ಮಾರ್ಕೆಟು. ಸೊ ಇಲ್ಲಿ ಸಂಡೇ ಮಾರ್ಕೆಟಲ್ಲಿ ಈ ಥರ ನೆಕ್ಲೆಸ್ಸು ಸರ ಎಲ್ಲ ಬಂದಿರುತ್ತೆ. ಸೊ ಒಂದು ಲೈಕ್ ಆಯಿತು, ಹಾಗಾಗಿ ತಗೊಂಡೆ. ಸೊ ಇದೆ ನೋಡಿ, ಅದು ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಇದ್ರ ರೇಟ್ ಎಷ್ಟಾಗಿರ್ಬೋದು ಅನ್ನೋದನ್ನು ಕೂಡ ಗೆಸ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಇದು ಗ್ಯಾರಂಟೆಡ್ ಅಂತ ಹೇಳಿದರು, ಕಲರ್ ಎಲ್ಲ ಹೋಗಲ್ಲ, ಚೆನ್ನಾಗಿ ಬರುತ್ತೆ ಅಂತ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಸೊ ಇವತ್ತಿನ ಒಂದು ವಿಡಿಯೋ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಇನ್ನೂ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಅದೇ ರೀತಿ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕಾಗಿ ತಮಗೆಲ್ಲ ಧನ್ಯವಾದಗಳು. ಬಾಯ್.